ಇವತ್ತು ಫ್ರೈಡೇ ಕಸಿನ್ಸ್ ಎಲ್ಲರೂ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಓಕೆ, ಅವರೆಲ್ಲ ಬಂದಾದಮೇಲೆ ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಮೇ ಬಿ ನನ್ನ ಕಸಿನ್ಸ್ ಯಾರೂ ಅಷ್ಟು ಕಂಫರ್ಟಬಲ್ ಇಲ್ಲ ವಿಡಿಯೋ ವ್ಲಾಗ್ಸ್ಗೆ. ಗೊತ್ತಿಲ್ಲ ನಾನು ಎಷ್ಟು ವಿಡಿಯೋ ಮಾಡ್ಕೊತೀನಿ, ಎಷ್ಟು ವ್ಲಾಗ್ಸ್ ಮಾಡ್ತೀನಿ ಅಂತ. ಬಟ್ ಟ್ರೈ ಮಾಡ್ತೀನಿ ಕನ್ವಿನ್ಸ್ ಮಾಡೋಕ್ಕೆ. ಫಸ್ಟ್ ಎವರ್ ಕಸಿನ್ ಟ್ರಿಪ್ ಇದು. ಎಲ್ಲರೂ ಎಕ್ಸೈಟೆಡ್ ಆಗಿದ್ದಾರೆ. ನೋಡಬೇಕು ಹೆಂಗಾಗುತ್ತೆ ಟ್ರಿಪ್ ಅಂತ. ಸೊ ನಾನು ಆಮೇಲೆ ಸಿಗ್ತೀನಿ. ನಾವು ಟೋಟಲ್ 9 ಮೆಂಬರ್ಸ್ ಹೋಗ್ತಾ ಇರೋದು. 2 ಕಾರಲ್ಲಿ ಹೋಗ್ತಾ ಇದ್ದೀವಿ. ನಾವು ಮನೆಯಿಂದ 6:30ಗೆ ಹೊರಟ್ವಿ. ಊರಿಗೆ ಹೋಗಿ ನನ್ನ ತಮ್ಮ ತಂಗಿನ ಪಿಕ್ ಮಾಡಬೇಕಿತ್ತು. 8:30ಗೆಲ್ಲ ನಾವು ಶ್ರೀರಂಗಪಟ್ಟಣ ರೀಚ್ ಆದ್ವಿ. ನಮ್ಮ ಪ್ಲ್ಯಾನ್ ಇದ್ದಿದ್ದು 11ಗೆ ಹೊರಡಬೇಕು ಅಂತ. ಹೇಗೋ ಇನ್ನೂ ಟೈಮ್ ಇದೆಯಲ್ಲ ಅಂತ ಶ್ರೀರಂಗಪಟ್ಟಣದಲ್ಲಿ ನಮ್ಮ ಅಕ್ಕನ ಮನೆ ಇದೆ. ಅಕ್ಕ ಅಂದರೆ ಅಮ್ಮನ ತಂಗಿ. ನಾನು ಚಿಕ್ಕವಳಿರುವಾಗಿಂದನೂ ಹಾಗೆ ಕರೆಯೋದು. ತುಂಬ ದಿನ ಆಗಿತ್ತು ನೋಡಿ, ಅದಕ್ಕೆ ಹಾಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ನಾವು ನಮ್ಮ ಅಕ್ಕನಿಗೆ ಸರ್ಪ್ರೈಸ್ ಕೊಡೋಣ ಅಂತ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಬಂದ್ವಿ. ಇಲ್ಲೇ ಬಾಲ್ಕನಿಯಲ್ಲಿ ಫೋನಲ್ಲಿ ಮಾತಾಡ್ತಿದ್ದಾಳೆ. ವೆಯ್ಟ್ ಮಾಡ್ತಾ ಇದ್ದೀವಿ ಅವಳೊಳಗೆ ಹೋಗ್ಲಿ ಅಂತ. ಇವಾಗ ಹೋಗ್ತಾ ಇದ್ದೀವಿ. ಅವಳ ರಿಯಾಕ್ಷನ್ ತೋರಿಸ್ತೀನಿ ರೀ. ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಅವಳಿಗೆ ಒಂಚೂರು ಹಿಂಟ್ ಕೊಡದೆ ಮನೆಗೆ ಹೋಗ್ತಾ ಇರೋದು. ಇಷ್ಟು ದಿನ ಹೆಂಗಾದ್ರೂ ಗೊತ್ತಾಗ್ಬಿಡ್ತಿತ್ತು. ಇವಾಗ ಹೋಗ್ತಾ ಇದ್ದೀನಿ ಮನೆಯೊಳಗೆ. ಅವಳ ರಿಯಾಕ್ಷನ್ ತೋರಿಸ್ತೀನಿ ನೋಡಿ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ನಮ್ಮ ಊರಿಗೆ ಹೊರಟ್ವಿ. ಅಲ್ಲಿ ನನ್ನ ತಮ್ಮ ತಂಗಿನ ಪಿಕ್ ಮಾಡಬೇಕಿತ್ತು. ನಮ್ಮ ಆಂಟಿ ಕಾಲ್ ಮಾಡಿದರು, ರೆಡಿಯಾಗಿದ್ದಾರೆ ಬನ್ನಿ ಅಂತ. ಸೊ ಹೋಗ್ತಾ ಇದ್ದೀವಿ. ಇದೇ ನಮ್ಮೂರು, ಶ್ರೀರಂಗಪಟ್ಟಣ ಹತ್ರ ಬಲ್ಲೇನಹಳ್ಳಿ. ಆ್ಯಕ್ಚುಲಿ ನಮ್ಮ ಅಪ್ಪಂಗೆ 2 ತಮ್ಮಂದರು. ಒಬ್ಬರು ಬ್ಯಾಂಗ್ಳೂರಲ್ಲಿರೋದು, ಇನ್ನೂ ಒಬ್ಬರು ಊರಲ್ಲಿರೋದು. ನಾವು ಊರಲ್ಲೇ ಇದ್ದಿದ್ದು. ಬ್ಯಾಂಗ್ಳೂರು ಶಿಫ್ಟ್ ಆಗಿ 4.5 years ಆಯಿತು. ಈ ಟ್ರಿಪ್ ಹೆಂಗೆ ಪ್ಲ್ಯಾನ್ ಆಗಿದ್ದು ಅಂದರೆ, ನನ್ನ ತಂಗಿ ರಷ್ಯಾಲಿ ಓದ್ತಾ ಇರೋದು. ಲಾಸ್ಟ್ ಇಯರ್ ರಷ್ಯಾಗೆ ಹೋಗಿದ್ದವಳು. ಇವಾಗ ಒಂದು 15 days ಆಯಿತು ಇಂಡಿಯಾಗೆ ಬಂದು. ಅದಕ್ಕೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೊರಟ್ವಿ. ನಮ್ಮ ಪ್ಲ್ಯಾನ್ ಇದ್ದಿದ್ದು ಫಸ್ಟ್ ಜೋಗ್ ಫಾಲ್ಸ್, ಆಮೇಲೆ ಯಾಣ, ನೆಕ್ಸ್ಟ್ ಗೋಕರ್ಣ, ಹೊನ್ನಾವರ, ಲಾಸ್ಟ್ ಮುರುಡೇಶ್ವರನಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ದರ್ಶನ ಮಾಡಿಕೊಂಡು ಅಲ್ಲಿಂದ ಉಡುಪಿ, ಆಮೇಲೆ ಮಲ್ಪೆ ಬೀಚ್ ಅಂತ ಪ್ಲ್ಯಾನ್ ಆಗಿತ್ತು. ಇದು ನಮ್ಮ ಊರಿನ ರಾಮ ಮಂದಿರ. ಇನ್ನೇನು ಬಂತು ಮನೆಗೆ ಹೋದಾಗ ವ್ಲಾಗ್ ಮಾಡೋದೇ ಮರ್ತೋಯ್ತು. ಇವಾಗ ನನ್ನ ತಂಗಿ ತಮ್ಮನ ಪಿಕ್ ಮಾಡ್ಕೊಂಡು ಹೊರಟ್ವಿ. ಸೊ ಇದು ದರ್ಶನ್, ಮತ್ತು ಅಲ್ಲಿ ಕೂತಿರೋದು ಸಿಂಚು. ಅವಳೇ ರಷ್ಯಾನಲ್ಲಿ ಓದ್ತಾ ಇರೋದು. ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೆ ಫುಲ್ ಎಲ್ಲರೂ ಜೋಶಲ್ಲಿದ್ದಾರೆ. ಇವಾಗ ನನ್ನ ಚಾನೆಲ್ ಅವಳೇ ವೆಲ್ಕಮ್ ಮಾಡ್ತಾಳೆ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಚೇತನಾ ಬಿ ಗೌಡಾಸ್ ಯೂಟ್ಯೂಬ್ ಚಾನಲ್. ಗೈಸ್ ಇವಾಗ ನಾವು ಜೋಗ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಯಾವುದೋ ರೂಮಿಗೆ ಹೋಗಿದ್ವಿ. ಪಾಪ ಅವರು ಬೇಗ ಹೋಗಿ ಅಂತ ಕಳಿಸ್ಬಿಟ್ರು. ಈ ಅಣ್ಣನೇ ಅವರು ಅಲ್ಲಿ ಹೋಗ್ತಿದಾರಲ್ಲ, ಆ ಅಣ್ಣನೇ ತುಂಬಾ ಹಿಂಸೆ ಮಾಡ್ಬಿಟ್ರು. ನಿದ್ರೆ ಮಾಡಕ್ಕೂ ಬಿಡ್ಲಿಲ್ಲ. ನೆಕ್ಸ್ಟ್ ಟೈಮ್ ಯಾವುದೇ ಕಾರಣಕ್ಕೂ ಇದಕ್ಕೆ ಬರ್ಬೇಡಿ. ಇದು ಹೋಟೆಲ್ ಹೆಸರು ಸಂಗಮ್ ರೆಸಿಡೆನ್ಸಿ ಅಂತ. ಬರ್ಬೇಡಿ ಇಲ್ಲಿಗೆ. ಸಾಗರದಲ್ಲಿರೋದು. ಜೋಶ್ ಜಾಸ್ತಿ ಬೆನ್ನೆ ಇತ್ತು, ಇವಾಗಿಲ್ಲ. ಹೊಟ್ಟೆ ಖಾಲಿ ತಿಂತಾ ಇದೆಯಲ್ಲೋ ಅಲ್ಲೇ ಪಕ್ಕದಲ್ಲಿ. ಅಲ್ಲಿ ಸ್ಮೈಲ್ ಕೊಡ್ತಾ ಇರೋದು ಕೀರ್ತನ, ಅದ್ರ ಪಕ್ಕ ಭಾವನ. ಕೀರ್ತು ಆಯ್ ಮಾಡು. ಅದ್ರ ಪಕ್ಕ ಇರೋದು ಭಾವನ. ಪಾಪ ಅವಳಿಗೆ ಅಷ್ಟು ಕಂಫರ್ಟಬಲ್ ಇಲ್ಲ. ದರ್ಶನ್ ಒಳ್ಳೆ ಎಂಟ್ರಿ ಕೊಡ್ತಾನೆ. ಇವಾಗ ತಿರ್ಗೋ. ಇದು ಸಿಂಚು. ಇವಾಗ ನಾವು ಜೋಗ್ ಫಾಲ್ಸ್ ಹತ್ರ ಬಂದಿದ್ದೀವಿ. ಮಳೆ ರಾತ್ರಿ ಇಟ್ಕೊಂಡಿರೋ ಮಳೆ ನಿಂತೇ ಇಲ್ಲ. ನೋಡಬೇಕು ಹೋಗ್ತೀವಾ ಏನು ಮಾಡ್ತೀವಿ ಅಂತ. ಫೈನಲಿ ಮಳೇಲಿ ನೆಂದರೂ ಪರವಾಗಿಲ್ಲ ಅಂತ ಜೋಗ್ ಫಾಲ್ಸ್ ವ್ಯೂ ಪಾಯಿಂಟಿಗೆ ರೀಚ್ ಆದ್ವಿ. ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಈ ವ್ಯೂ ಪಾಯಿಂಟ್ಗೆ ನಮ್ಮ ಪ್ರೈವೇಟ್ ವೆಹಿಕಲಲ್ಲಿ ಕೂಡ ಬರ್ಬೋದು. ಆದರೆ ಈ ವ್ಯೂ ಪಾಯಿಂಟಿಗೆ ಮಾತ್ರ ಪ್ರೈವೇಟ್ ವೆಹಿಕಲ್ಸ್ನ ಅಲೋ ಮಾಡಲ್ಲ. ಇಲ್ಲಿಗೆ ಜೀಪ್ ಇಲ್ಲ ಕಾರಲ್ಲಿ ಅವರೇ ಕರ್ಕೊಂಡು ಬರ್ತಾರೆ. ಒಬ್ರಿಗೆ 250 ಚಾರ್ಜ್ ಮಾಡ್ತಾರೆ. ನಾವು 9 ಮೆಂಬರ್ಸ್ ಇದ್ದಿದ್ದರಿಂದ ನಮಗೆ 200 ಚಾರ್ಜ್ ಮಾಡಿದ್ರು. ಟೋಟಲ್ 1800 ಆಯಿತು. ಇಲ್ಲೂ ಕೂಡ ವ್ಯೂಸ್ ಸಖತ್ತಾಗಿತ್ತು. ಆ್ಯಂಡ್ ಇದು ಅರವಿಂದ್. ಗ್ರೀನ್ ಜಾಕೆಟಲ್ಲಿರೋದು ನವೀನ್ ಅಣ್ಣ, ಅಲ್ಲಿ ಪರ್ಪಲ್ ಶರ್ಟಲ್ಲಿರೋದು ನಿತಿನ್, ಆ್ಯಂಡ್ ಇವನು ನನ್ನ ತಮ್ಮ. ದರ್ಶನ ಹೆಂಗಿತ್ತಪ್ಪ?
ಎಕ್ಸ್ಪೀರಿಯನ್ಸು ಅಷ್ಟಕ್ಕಷ್ಟೇ ಕೈ ಮಳೆ ಹೋಯ್ತು. ಇವಾಗ ಮಳೆ ನಿಲ್ತೈತೆ, ಹೋದಾಗ ಮಳೆ ಹೋಯ್ತಿತ್ತು. ನಮ್ಮ ಬ್ಯಾಡ್ ಲಕ್. ಚೆನ್ನಾಗೇ ಇತ್ತು, ಆದ್ರೆ ಮಳೆ ಬರ್ತಾಂತಿತ್ತು. ಶೂಸ್ ಎಲ್ಲ ಒದ್ದೆ ಆಯ್ತು. ಅವ ಅಂಕಲ್ ಜೊತೆ ಕಾಸನ್ನು ಕಮ್ಮಿ ಮಾಡ್ಕೊಳ್ಳಿಲ್ಲ, 1800 ರೂಪಾಯಿ ಇರ್ತಾವ. ಯಾರು ಹೋಗ್ಬೇಡಿ ಗಾಯ್ಸ್, ಅಂಕಲ್ ಕರೆದ್ರೆ ಹೋಗ್ಲೇಬೇಡಿ ಗಾಯ್ಸ್. ಸುಮ್ನೆ ಮೋಸ, ಫಾಗ್ ಎಲ್ಲ ತುಂಬ್ಕತ್ತದಲ್ಲಿ ಏನು ಕಾಣಿಸಲ್ಲ. ನೀವು ಶೂ ಹಾಕ ಬಂದ್ರೆ ಶೂನು ಒದ್ದೆ ಆಯ್ತದೆ ನಿಮ್ದೆ. 800 ವೇಸ್ಟ್ ಆಯ್ತು ಅನ್ಸ್ತು ಅಷ್ಟೇ. ನಿಮ್ಗೆ ಏನ್ ಅನ್ಸ್ತು? ಮಳೆ ಅಷ್ಟೇ, ಇನ್ನೇನಿಲ್ಲ. ಸೊ ಜೋಗ್ ಫಾಲ್ಸ್ ಮುಗಿಸ್ಕೊಂಡು ಯಾಣಾಗ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವಾಗ ಎಲ್ರಿಗೂ ಡಿಸಪಾಯಿಂಟ್ ಆಗಿದೆ. ಎಲ್ರಿಗೂ ಆಗೈತೋ ಎಲ್ಲೋ ಗೊತ್ತಿಲ್ಲ, ನನಗಂತೂ ಡಿಸಪಾಯಿಂಟ್ ಆಗಿದೆ. ಯಾಣ ಮಿಸ್ ಆಯಿತು. ಯಾಕೆ ಮಿಸ್ ಆಯಿತು ಅದನ್ನ ಇವ್ರು ಹೇಳ್ತಾರೆ. ಮಳೆ ಬಂದು ಲ್ಯಾಂಡ್ ಸ್ಲೈಡ್ ಸಾಧ್ಯತೆಗಳಿದೆ, ಆಗಿಲ್ಲ. ಅದಕ್ಕೋಸ್ಕರ ಕ್ಲೋಸ್ ಮಾಡಿ, ಅದಕ್ಕೆ ಟೆಂಪ್ರರಿಲಿ ಕ್ಲೋಸ್ಡ್ ಯಾಣ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಗೋಕರ್ಣ. ಟ್ರಾವೆಲ್ ಮಾಡಿ ಸ್ಟ್ರೈನ್ ಆಗಿದ್ದರಿಂದ ನೀಟಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ. ನಾವು ಗೋಕರ್ಣಗೆ 2:30 ಹಂಗೆ ರೀಚ್ ಆದ್ವಿ. ಸೊ ಟೆಂಪಲ್ ಕ್ಲೋಸ್ ಆಗೋಗಿತ್ತು, ಮತ್ತೆ ಓಪನ್ ಆಗೋದು 5 o'clockಗೆ ಅಂತ ಹೇಳಿದ್ರು. ಸೊ ಅಲ್ಲೇ ವೆಯ್ಟ್ ಮಾಡಿ ದರ್ಶನ ಮಾಡ್ಕೊಂಡು ಹೊರಟ್ವಿ. ನೆಕ್ಸ್ಟ್ ನಾವು ಹೊರಟಿದ್ದು ಮುರುಡೇಶ್ವರಗೆ. ನಾವು ಮುರುಡೇಶ್ವರ ರೀಚ್ ಆಗಿದ್ದು ಆಲ್ಮೋಸ್ಟ್ 9:30 ಆಗಿತ್ತು. ಹೇಗಿದ್ರು ಟೆಂಪಲ್ ಕ್ಲೋಸ್ ಆಗಿರುತ್ತೆ ಅಂತ ಅಲ್ಲೇ ರೂಮ್ ಮಾಡ್ಕೊಂಡು ರೆಸ್ಟ್ ಮಾಡಿ ಬೆಳಗ್ಗೆ ಟೆಂಪಲ್ಗೆ ಹೋದ್ವಿ. ಮುರುಡೇಶ್ವರ ಟೆಂಪಲ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮುರುಡೇಶ್ವರ ಮುಗಿಸ್ಕೊಂಡು ಆನೆಗುಡ್ಡ ಗಣಪತಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಮಾರವಂತೆ ಬೀಚ್ ಅಂತ ಸಿಕ್ತು. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದೆ ಬೀಚ್ಗಳಿಗೆ. ಒಂದು ಬೀಚ್ಗೂ ಅಲೋ ಮಾಡಲಿಲ್ಲ, ಮಳೆ ಮತ್ತು ಗಾಳಿ ಇದೆ ಅಂತ, ಅಲೆಗಳು ಜಾಸ್ತಿ ಬರುತ್ತೆ ಅಂತ. ಒಂದು ಬೀಚಿಗೂ ಅಲೋ ಮಾಡಿಲ್ಲ. ಇದು ಒಂದು ಬೀಚ್ ಸಿಕ್ತಲ್ಲ ಅಂತ ಖುಷಿ ಪಟ್ವಿ, ಆದರೆ ಅಲ್ಲೂ ಅಲೋ ಮಾಡಲಿಲ್ಲ. ದೂರನೇ ನಿಂತ್ಕೊಂಡು ಫೋಟೋಸ್ ತೊಗೊಂಡು ಬಂದ್ವಿ ಅಷ್ಟೇ. ಒಳಗಡೆ ಬಾರೆ, ಆನೆಗುಡ್ಡ ಗಣಪತಿ ಹೋಯ್ತಾ ಇದ್ದೀವಿ. ಹೋಯ್ತಲ್ಲ, ಕರ್ಕೊ ಹೋಯ್ತಾ ಇದ್ದೀನಿ. ಕರ್ಕೊಂಡು ಹೋಯ್ತವ್ರೆ. ಯಾರು ಅಂತ ತೋರಿಸ್ಬೇಕಾ? ಊರೇ. ಥ್ಯಾಂಕ್ಸ್ ಮಿ ಲೇಟರ್ ಅಂದೆ. ಥ್ಯಾಂಕ್ಸ್ ಮಿ ಲೇಟರ್. ಎಂತದಿಗೆ? ಅಲ್ಲ ಪಾವನ ಮನೆಗೆ ಹೋಗ್ತು ಪಂಚಕೃಷ್ಣ ನೆನ್ಪತ್ತಾ? ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಉಡುಪಿ ಶ್ರೀಕೃಷ್ಣ ಮಠಕ್ಕೆ. ಇಲ್ಲೂ ಕೂಡ ರಶ್ ಏನಿರಲಿಲ್ಲ, ದರ್ಶನ ಎಲ್ಲ ಬೇಗನೆ ಆಯಿತು. ಅಲ್ಲಿಂದ ಮುಗಿಸ್ಕೊಂಡು ನಾವು ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೊರಟ್ವಿ. ಧರ್ಮಸ್ಥಳ ಆ್ಯಕ್ಚುಲಿ ಪ್ಲ್ಯಾನಲ್ಲಿ ಇರಲೇ ಇಲ್ಲ. ನಾವು ಧರ್ಮಸ್ಥಳ ರೀಚ್ ಆಗೋಷ್ಟರಲ್ಲಿ ರಾತ್ರಿ 8 ಗಂಟೆ ಆಗಿತ್ತು. ಅಲ್ಲೂ ರಶ್ ಏನಿರಲಿಲ್ಲ, ಫುಲ್ ಫ್ರೀ ಆಗಿತ್ತು. ದರ್ಶನ ಎಲ್ಲ ಚೆನ್ನಾಗಾಯಿತು. ಧರ್ಮಸ್ಥಳಕ್ಕೆ ಹೋದ್ಮೇಲೆ ಪ್ರಸಾದ ತಿಂದೆ ಬರೋಕ್ಕಾಗತ್ತಾ? ನೆಕ್ಸ್ಟು ನನ್ನ ತಂಗಿ ತಮ್ಮನ್ನ ಊರಿಗೆ ಡ್ರಾಪ್ ಮಾಡಿ ನಾವು ಬೆಂಗಳೂರಿಗೆ ಹೊರಟ್ವಿ. ನಾವು ಮನೆ ರೀಚ್ ಆಗೋಷ್ಟರಲ್ಲಿ ಬೆಳಗ್ಗೆ 6 ಗಂಟೆ ಆಗಿತ್ತು. ಸೊ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.